ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮನ್ನು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಲ್ರೆಡಿ ತಮ್ಬ್ಲೈನಲ್ಲಿ ಏನು ವೀಡಿಯೋ ಅಂತ ನೋಡಿದ್ದೀರಾ. ಸೊ ನನ್ನ ಸಿಸ್ಟರ್ದು ಮೆಟರ್ನಿಟಿ ಶೂಟ್ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಅವ್ರಿಗೆ 8 ತುಂಬಿತು. ಹಾಗಾಗಿ ನಾವು ಮೆಟರ್ನಿಟಿ ಶೂಟ್ ಲೊಕೇಶನ್ ಎಲ್ಲ ಬುಕ್ ಮಾಡ್ಕೊಂಡು ಬಂದಿದ್ವಿ. ಸೊ ಇವತ್ತು ಫೈನಲ್ ಆಗಿ ನಾವು ಶೂಟ್ಗೆ ಅಂತ ಹೋಗ್ತಾ ಇದ್ದೀವಿ. ನಾನು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ಕೊಡ್ತೀನಿ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕಿದಾಗ ಕೆಲವೇ ಒಬ್ರು DM ಮಾಡ್ತಾಯಿದ್ವಿ, ಎಲ್ಲಿ ತೆಗ್ಸಿದ್ದು, ಯಾವ ಫೋಟೋಗ್ರಾಫರ್ ಎಲ್ಲ ಪ್ರತಿಯೊಂದನ್ನು ಕೇಳ್ತಾಯಿದ್ರಿ. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು ಆ್ಯಂಡ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅನ್ನೋಂಗಿದ್ರೆ ನೀವು ಕೂಡ ರೀಸನಬಲ್ ಪ್ರೈಸಲ್ಲಿ ಮಾಡಿಸ್ಬೋದು ಅನ್ನೋಂಗಿದ್ರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ನಾವು ಬಂದು ಇಂಡೋರ್ ಶೂಟ್ನ ನಾವು ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ಪ್ರೆಗ್ನೆನ್ಸಿ ಅಲ್ವಾ, ಹಾಗಾಗಿ ಔಟ್ಡೋರ್ ಎಲ್ಲ ಬೇಡ ಅಂದರು ಅಕ್ಕ. ಹಾಗಾಗಿ ನಾವು ಇಂಡೋರಲ್ಲಿ ಶೂಟ್ನ ಇಟ್ಕೊಂಡಿದ್ವಿ. ಆ್ಯಂಡ್ ಅವತ್ತು ನಾವು ಮನೆಯಲ್ಲೇ ಒಂದು ಕಾಸ್ಟ್ಯೂಮ್ಗೆ ರೆಡಿ ಆಗಬೇಕಾಗಿತ್ತು. ಹಾಗಾಗಿ ನನ್ನ ಅಕ್ಕಂಗೆ ಮೇಕಪ್ ಮಾಡಿ, ಹೇರ್ ಸ್ಟೈಲ್ ಮಾಡಿ, ಸ್ಯಾರಿ ಡ್ರಾಪಿಂಗ್ ಮಾಡಿದೆ. ಅವ್ರು ಈ ಥರ ಕಾಣಿಸ್ತಾ ಇದ್ದಾರೆ. ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ. ತುಂಬ ಚೆಂದ ಕಾಣಿಸ್ತಾ ಇದ್ರು. ಸೊ ಒಂದು ಕಾಸ್ಟ್ಯೂಮಲ್ಲಿ ನಾವು ರೆಡಿ ಮಾಡಿಕೊಂಡು, ನಾನು ಕೂಡ ರೆಡಿಯಾಗಿ, ಅಪ್ಪು ಕೂಡ ರೆಡಿಯಾಗಿ ನಾವು ಆಟೋದಲ್ಲಿ ಹೋದ್ವಿ. ಭಾವ ಕೂಡ ಆಮೇಲೆ ಗಾಡಿ ತೊಗೊಂಡು ಬಂದರು. ಆ್ಯಂಡ್ ನಾವು ಯಾವ ಪ್ಲೇಸಲ್ಲಿ ನಾವು ಶೂಟ್ ಮಾಡಿಸಿದ್ದು ಅಂದರೆ, ನಿಮ್ಗೇನಾದರೂ ಬೆನ್ಮಂಗ್ಲ ಅಂತ ಗೊತ್ತಿದ್ದರೆ, ನೆನ್ಮಂಗ್ಲದಿಂದ ಬರೋವ್ರಿಗೂ ಗೊತ್ತಿರುತ್ತೆ. ಆ ಕಡೆ 8ನೇ ಮೈಲಿ ಸೈಡ್ ಬರೋವ್ರಿಗೂ ಈ ಒಂದು ಪ್ಲೇಸ್ ಹತ್ರ ಆಗುತ್ತೆ. ಸೊ ಬೆನ್ಮಂಗ್ಲದಲ್ಲಿ ಕಾಂತಿ ಸ್ವೀಟ್ಸ್ ಅಂತ ಇದೆ. ಅದ್ರ ಮೇಲ್ಗಡೆನೇ ನಿಮಗೆ ಹ್ಯಾಂಡ್ ಮೇಡ್ ಸ್ಟೋರ್ ಅಂತ ಹೇಳ್ಬಿಟ್ಟು ನಿಮಗೆ ಶೂಟ್ ಪ್ಲೇಸ್ ಇದೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿರೋ ಮೆಂಬರ್ಸ್ ಕೂಡ ಅಷ್ಟೇ, ನಿಮಗೆ ತುಂಬಾ ಚೆನ್ನಾಗಿ ನಿಮಗೆ ಹೆಲ್ಪ್ ಮಾಡಿಕೊಡ್ತಾರೆ. ಪ್ರತಿಯೊಂದು ಸೆಟಪ್ ಶೂಟ್ಗೂ ಕೂಡ ಅವ್ರು ನಿಮಗೆ ಹೆಲ್ಪ್ ಮಾಡಿಕೊಡ್ತಾರೆ. ಆ್ಯಂಡ್ ಅಮೌಂಟ್ ವೈಸ್ ನೋಡೋದಾದರೆ ತುಂಬಾ ರೀಸನಬಲ್ ಪ್ರೈಸ್ ಇದೆ. ನಾನು ಈಚೆ ಕಡೆ ಎಲ್ಲ ತುಂಬ ಕಡೆ ಕೇಳಿದ್ರೆ ನಿಜವಾಗ್ಲೂ 399 3000 4000ವರೆಗೂ 1 ಅವರ್ಗೆ ಕೇಳಿದ್ದಾರೆ. ಆದರೆ ಅಷ್ಟೊಂದು ನಾವು ಕೊಟ್ಟು 1-2 ಅವರ್ಗೋಸ್ಕರ ಅಷ್ಟೊಂದೆಲ್ಲ ಸ್ಪೆಂಡ್ ಮಾಡೋ ಇದಿರಲ್ಲ. ಸೊ ಹಾಗಾಗಿ ಒಂಚೂರು ಬಜೆಟಲ್ಲಿ ನಾವು ನೋಡ್ತೀವಿ ಅನ್ನೋಂಗಿದ್ರೆ ಈ ಒಂದು ಪ್ಲೇಸ್ ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಅಲ್ಲಿರೋರೆಲ್ಲ ನಿಮಗೆ ಸರ್ವಿಸಸ್ನ ಕೊಡ್ತಾರೆ, ಸೆಟಪ್ ಎಲ್ಲ ಅರೇಂಜ್ ಮಾಡಿಕೊಡ್ತಾರೆ. ಅಷ್ಟು ಚೆನ್ನಾಗಿ ನಿಮಗೆ ಬ್ಯಾಲೆನ್ಸ್ಡಾಗಿ ಶೂಟೆಲ್ಲ ಮುಗಿಸ್ಕೊಡ್ತಾರೆ. ಸೊ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಬಂದು ಇಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಸರ್ವಿಸಸ್ ಮಾತ್ರ. ನಾನು ಅವ್ರಿಗೂ ಕೂಡ ಅದನ್ನೇ ಹೇಳಿದೆ, ಖಂಡಿತವಾಗ್ಲೂ ನಿಮಗೆಲ್ಲ ರೆಕಮೆಂಡ್ ಮಾಡ್ತೀನಿ ಅಂತ. ಅದು ಯಾವುದೇ ರೀತಿಯಾದಂಥ ಪ್ರಮೋಷನ್ ಅಲ್ಲ, ನನಗೆ ತುಂಬ ಇಷ್ಟ ಆಗಿ ನಾನು 1-2 ಸತಿ ಇಲ್ಲಿಗೇ ನಾನು ಬಂದಿದ್ದೀನಿ ಶೂಟ್ಗೆ, ಕ್ಲೈಂಟ್ ಜೊತೆಗೆ ಬಂದಿದ್ದೀನಿ. ಆ್ಯಂಡ್ ಅವ್ರದ್ದೆಲ್ಲ ನೋಡಿ ನಂಗೆ ತುಂಬ ಆಸೆ ಆಗಿ ಅಕ್ಕಂದು ಕೂಡ ಇಲ್ಲೇ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ಮಾಡಿಸಿದ್ದು. ತುಂಬ ಚೆನ್ನಾಗಿದೆ. ನಿಮ್ಗೇನಾದ್ರು ಬೇಕು ಅಂದರೆ ನೀವು ಹೋಗಿ ಒಂದು ಸತಿ ಎನ್ಕ್ವೈರಿ ಮಾಡಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಬಂದು ಅಕ್ಕಂಗೆ ಟ್ರೆಡಿಷ್ನಲಲ್ಲಿ ಶೂಟು ಇಲ್ಲಿ ನಾವು ಫಸ್ಟ್ ಕಾಸ್ಟ್ಯೂಮಲ್ಲಿ ನಾವು ರೆಡಿ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು. ಅದ್ರ ಜೊತೆನೇ ನಾನು, ಅಪ್ಪು ಎಲ್ಲರೂ ಕೂಡ ಫ್ಯಾಮಿಲಿ ಫೋಟೋಸ್ ಆಗಿರ್ಬೋದು, ಸಿಂಗಲ್ ಫೋಟೋಸ್ ಎಲ್ಲನೂ ತೆಗೆಸ್ಕೊಂಡ್ವಿ. ಆಮೇಲೆ ಕಪಲ್ಸ್ ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು ತೆಗೆಸ್ಕೊಳ್ಳೋಕ್ಕೆ. ತುಂಬ ಚಂದನೇ ತಕ್ಕೊಟ್ರು. ಆ್ಯಂಡ್ ಫೋಟೋಗ್ರಾಫರ್ ಬಗ್ಗೆ ನಾನು ಹೇಳಲೇಬೇಕು, ಅಶ್ರಫ್ ಫೋಟೋಗ್ರಫಿ ಅಂತ ಹೇಳ್ಬಿಟ್ಟು. ನಾನು ತುಂಬ ದಿವಸದಿಂದ ಇವ್ರ ವರ್ಕ್ನ ನಾನು ನೋಡ್ತಾ ಇದ್ದೀನಿ. ಯಾಕಂದರೆ ನಾನು ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು, ತುಂಬ ಕೆಲವೊಂದು ಶೂಟ್ಗಳಲ್ಲಿ ಇವ್ರ ಜೊತೆ ನಾನು ಇದ್ದೆ. ಯಾವ ಥರ ಅವರು ಮ್ಯಾನೇಜ್ ಮಾಡ್ತಾರೆ ಕಪಲ್ಸ್ನಾಗಿರ್ಬೋದು, ಎಲ್ಲರನ್ನೂ ಅಷ್ಟೇ ಎಷ್ಟು ಚೆನ್ನಾಗಿ ಪೋಸಸ್ಗಳನ್ನ ಹೇಳಿಕೊಟ್ಟು ಟೈಮಿಂಗಲ್ಲಿ ಪ್ರತಿಯೊಂದನ್ನು ಮುಗಿಸಿ ಕೊಡ್ತಾರೆ. ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ಅವ್ರನ್ನೇ ಬುಕ್ ಮಾಡಿದ್ದೆ. ನಾವಿಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಕ್ಕೆ ಅವರೇ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಅಕ್ಕ ಬಾವಂಗೆಲ್ಲ ಪೋಸಲ್ಸ್ ಎಲ್ಲ ಹೇಳ್ಕೊಡ್ತಾಯಿದ್ರು. ಯಾಕಂದರೆ ನಮಗೆ ಸಡನ್ನಾಗಿ ಗೊತ್ತಾಗಲ್ಲ ಅಲ್ವಾ, ಯಾವ ಥರ ಪೋಸ್ ಕೊಡಬೇಕು, ಹೇಗೆ ಕೊಡಬೇಕು, ಯಾವ ಥರ ಸ್ಮೈಲ್ ಮಾಡಬೇಕು, ಕಣ್ಣು ಅಲ್ಲಿ ನೋಡಬೇಕು ಅಂತ. ನಾವು ನ್ಯಾಚುರಲಾಗಿ ಫೋನಲ್ಲಿ ತೆಗೆಯೋದಕ್ಕೂ ಕ್ಯಾಮ್ರಾದಲ್ಲಿ ಅವ್ರು ಹೇಳಿ ತೆಗ್ಸೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಅವರೇನೆ ಪ್ರತಿಯೊಂದು ಪೋಸಸ್ನು ಕೂಡ ಹೇಳಿಕೊಟ್ಟು ತಕ್ಕೊಟ್ರು. ಫೋಟೋಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ನನಗೆ ಆಲ್ರೆಡಿ ಒಂದು 3-4 ಒಂದಿಷ್ಟು ಫೋಟೋಸ್ನ ಕಳಿಸಿದ್ರು. ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ತುಂಬ ರೀಸನಬಲ್ ಪ್ರೈಸಲ್ಲಿ ನಿಮಗೆ ಫೋಟೋಸ್, ವೀಡಿಯೋಸ್ ಎಲ್ಲ ತಕ್ಕೊಡ್ತಾರೆ. ನಿಮ್ಗೇನಾದರೂ ಬೇಕು ಅಂತಿದ್ರೆ ನಾನು ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಡೀಟೇಲ್ಸ್ನ ಕೇಳಿ, ಅವರು ಎಲ್ಲನೂ ಪ್ಯಾಕೇಜ್ನ ನಿಮಗೆ ಕಳಿಸ್ಕೊಡ್ತಾರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮ್ಮಿ ಬಜೆಟಲ್ಲಿ ಮಾಡಿಸ್ಬೇಕು ಅಂತ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 100% ಮಾಡಿಸ್ಬೋದು. ಅಷ್ಟು ಚೆನ್ನಾಗಿ ನಿಮಗೆ ನಿಮ್ಮ ಒಂದು ಬಿಗ್ ಡೇ ದಿಸದ ಫೋಟೋಸು ಅವ್ರು ತಕ್ಕೊಡ್ತಾರೆ. ಸೊ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಫಸ್ಟ್ ಬಂದು ಟ್ರೆಡಿಷ್ನಲಲ್ಲಿ ನಾವು ಮುಗಿಸಿದ್ಮೇಲೆ ಸೆಕೆಂಡ್ ಬಂದು ನಾವು ಗೌನ್ನ ಚೂಸ್ ಮಾಡಿದ್ವಿ. ಗೌನ್ ಬಂದು ಪರ್ಪಲಲ್ಲಿ ನಾವು ಚೂಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸೆಟಪ್ ಕೂಡ ಅಷ್ಟೇ. ಆ್ಯಂಡ್ ತುಂಬಾ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಫೋಟೋಸ್ಗಳು, ಐಡಿಯಾಗಳು ತಕ್ಷಣವೇ ಹರ್ಷ ಸರ್ ಹುಡುಕಿ ಕೆಲವೊಂದೆಲ್ಲ ಒಳಗಡೆನೂ ಫೋಟೋಸ್ ತೆಗೆದ್ರು. ಕೆಲವೊಂದು ಈಚೆಗಡೆ
ಅಂದರೆ ಅದೇನು ಸ್ಟುಡಿಯೋ ಐತಲ್ಲ ಅದ್ರ ಈಚೆ ಕಡೆನೂ ಕೂಡ ತುಂಬಾ ಕೆಲವೊಂದೆಲ್ಲ ಫೋಟೋಸ್ನ ಅವರು ತಕ್ಕೊಟ್ರು. ತುಂಬ ಚೆಂದ ಕಾಣಿಸ್ತಾ ಇದ್ರು. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಯಿತು ಇದೆಲ್ಲ. ಆ್ಯಂಡ್ ನೀವು ಏನಾದರೂ ಮೇಕೋವರ್ ಬುಕ್ಕಿಂಗ್ಸ್ನ ಏನಾದರೂ ಮಾಡ್ಕೋಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಫುಲ್ ಪ್ಯಾಕೇಜ್ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ. ನೋಡಿದ್ರಲ್ಲ ಗೌನ್ಸಲ್ಲಿ ಮಾತ್ರ ತುಂಬ ಡಿಫ್ರೆಂಟಾಗಿ ಫೋಟೋಸ್ ಎಲ್ಲ ತಕ್ಕೊಟ್ರು. ಇನ್ನು ನನ್ನ ಹಸ್ಬೆಂಡ್ ಪ್ರವೀಣ್ ಕೂಡ ಬಂದಿದ್ದರು. ಸ್ವಲ್ಪ ಹೊತ್ತು ಇದ್ದರು, ಆಮೇಲೆ ಅವರು ಕೂಡ ಹೊರಟ್ರು. ಇನ್ನು ಥರ್ಡ್ ಕಾಸ್ಟ್ಯೂಮ್ ಬಂದು ಈ ಥರ ಬಾಡಿಕಾನ್ ಡ್ರೆಸ್ಸಲ್ಲಿ ನಾವು ಪ್ಲ್ಯಾನ್ ಮಾಡಿದ್ವಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮಲ್ಲಿ. ಇದ್ರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಅಂದರೆ ಅವರು ಕಳಿಸಿದ್ರಲ್ಲ ಪ್ಯಾಕೇಜಲ್ಲಿ ನಾವು ಫೋಟೋಸ್ಗಳನ್ನ ನೋಡಿದ್ವಿ. ಈ ಡ್ರೆಸ್ಸಲ್ಲಿ ಹೇಗೆ ಫೋಟೋಸ್ ಬರುತ್ತಪ್ಪ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಸುಮಾರಷ್ಟು ಫೋಟೋಸ್ ಕಳಿಸಿದ್ರು ಅವರು. ಆದರೆ ಇದ್ರಲ್ಲಿ ಹೇಗೆ ಬರುತ್ತಪ್ಪ ಅಂತ ಅಂದ್ಕೊಂಡಿದ್ದೆ. ಆದರೆ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ಅಕ್ಕ ಬಾವ ಇಬ್ರೂ ಇದರಲ್ಲಿ ತುಂಬ ಚೆಂದ ಕಾಣಿಸ್ತಾ ಇದ್ರು. ಅಕ್ಕ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ರು. ಆ್ಯಂಡ್ ಅಲ್ಲೇ ನೋಡ್ಬೋದು ತುಂಬ ವೆರೈಟಿ ಶೂಟ್ಗಳು ನಡೀತಾ ಇತ್ತು. ಆ್ಯಂಡ್ ಶಿವರಾತ್ರಿ ಕೂಡ ಇತ್ತು ಹಿಂದಿನ ದಿವಸ. ಅಂದರೆ ನಾವು ಫೆಬ್ರವರಿ 14th ನಾವು ಈ ಶೂಟನ್ನ ಮಾಡಿಸಿದ್ದು. 15th ಶಿವರಾತ್ರಿ ಕೂಡ ಇತ್ತು. ಹಾಗಾಗಿ ಬೇಬಿ ಶೂಟ್ ಎಲ್ಲ ಮಾಡಿಸ್ತಾಯಿದ್ರು. ಎಷ್ಟು ಚೆನ್ನಾಗಿ ನೋಡ್ಬೋದು ನೀವು, ಸೆಟಪ್ ಎಲ್ಲ ಮಾಡಿ ಕೊಡ್ತಾರೆ ಅವರು ಅಂತ ಹೇಳ್ಬಿಟ್ಟು. ಮಕ್ಳಿಗೆ ಏನಾದರೂ ಶೂಟ್ ಮಾಡಿಸ್ತೀರ ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅಲ್ಲಿ ಎಷ್ಟು ಕ್ಯೂಟಾಗಿ ಎಲ್ಲ ಮಕ್ಕಳು ಬಂದಿದ್ದರು. ಸೊ ಇದರಲ್ಲೂ ಕೂಡ ಒಂದು ಶೂಟ್ ಆದಮೇಲೆ ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದು ಜೀನ್ಸು. ಅಂದರೆ ನಮಗೆ ಒಂದೇ ಥರ ಶರ್ಟ್ ಸಿಗಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಆ ಲಾಸ್ಟ್ ಮಿನಿಟಲ್ಲಿ ನಾವು ಈ ಕಾಸ್ಟ್ಯೂಮ್ನ ಫೈನಲೈಸ್ ಮಾಡಿದ್ದು. ಅಲ್ಲಿವರೆಗೂ ಫೈನಲೈಸ್ ಮಾಡಿರಲಿಲ್ಲ. ಸೊ ಇದೊಂದು ಚೂರು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು. ಆದರೆ ಓಕೆ, ಆದರೂ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದು. ಒಂದೇ ಥರ ಅಲ್ದಿರೆ ಸ್ವಲ್ಪ ಡಿಫ್ರೆಂಟಾಗಿ ಅಂತ ಅನ್ನಿಸ್ತಾ ಇತ್ತು ನಾವು ಈ ಒಂದು ಕಾಸ್ಟ್ಯೂಮಲ್ಲಿ. ಜೀನ್ಸಲ್ಲಿ ನಾವು ಮಾಡಿಸಿದ್ದು. ಶರ್ಟ್ ಸ್ವಲ್ಪ ಡಿಫ್ರೆಂಟ್ ಆಯಿತು, ಆದರೆ ಓಕೆ ಪರವಾಗಿಲ್ಲ. ಆದರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತು. ಆ್ಯಂಡ್ ಅಶ್ವ ಸರ್ ಅಂತೂ ಒಳಗೂ ಶೂಟ್ ಮಾಡಿಸ್ತಾಯಿದ್ರು, ಕೆಲವು ಸತಿ ಈಚೆ ಕಡೆನೂ. ಅಂದರೆ ಇವಾಗ ಅಲ್ಲೇ ಒಂದೇ ಕಡೆ ಎಷ್ಟು ಅಂತ ತೆಗ್ಸೋದು ಅಂತ ಹೇಳ್ಬಿಟ್ಟು ಅವ್ರು ಈಚೆ ಕಡೆನೂ ಕೂಡ ಬಂದು ತಕ್ಕೊಡ್ತಾಯಿದ್ರು. ನಿಜವಾಗ್ಲೂ ಬೇರೆಯವ್ರಾಗಿದ್ದರೆ ನಂಗೆ ಗೊತ್ತಿಲ್ಲ, ಬರೀ ಒಳಗಡೆನೇ ಮುಗಿಸ್ಬಿಟ್ಟಿರೋರೇನೋ. ಆದರೆ ಅವರು ಮಾತ್ರ ತುಂಬಾ ಫೋಟೋಸ್ ಎಲ್ಲ ತುಂಬ ಯೂನಿಕ್ಕಾಗಿ ತುಂಬ ಬೇರೆ ಬೇರೆ ರೀತಿಯಾಗೆಲ್ಲ ತೆಗಿಬೇಕು ಅಂತೇಳಿ ತುಂಬಾ ಇದನ್ನು ಮಾಡಿಕೊಂಡು ಅವರಿಗೆ ಪೋಸಸ್ ಎಲ್ಲ ಹೇಳಿಕೊಂಡು ಈ ಥರ ತುಂಬ ಡಿಫ್ರೆಂಟಾಗಿ ತೆಗ್ಸಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಎಲ್ಲ ಅವರು ತೆಗ್ಕೊಡ್ತಾರೆ, ಶೂಟ್ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ, ಇಂಡೋರಲ್ಲೇ ಅವ್ರು ಇಷ್ಟು ಚೆನ್ನಾಗಿ ಅವರು ಪ್ಲ್ಯಾನ್ ಮಾಡಿಕೊಂಡು ಅಲ್ಲೇ
ಒಂದು 10 ನಿಮಿಷ ಅಷ್ಟೇ ಅವ್ರು ನೋಡಿದ್ದು, ಸುತ್ತಮುತ್ತ ಎಲ್ಲ ನೋಡಿ ಎಲ್ಲಿ ಮಾಡಿದ್ರೆ ಹೇಗೆ ಬರುತ್ತೆ, ಹೇಗೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ತುಂಬ ಚೆನ್ನಾಗಿ ತೆಗ್ಕೊಟ್ರು. ಆ್ಯಂಡ್ ನಿಮ್ಗೇನಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಸೊ ಫೈನಲಿ ಎಲ್ಲ ಕಾಸ್ಟ್ಯೂಮಲ್ಲೂ ಕೂಡ ಅಕ್ಕ, ಬಾವ ಆಗಿರ್ಬೋದು ಎಲ್ಲರದ್ದು ಕೂಡ ಶೂಟ್ ಕಂಪ್ಲೀಟ್ ಆಯಿತು. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಆಶಾ ಸರ್, ಇಷ್ಟು ಪೇಷನ್ಸಲ್ಲಿ ಈ ಒಂದು ಶೂಟ್ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅವ್ರ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನು ನೆಕ್ಸ್ಟ್ ಡೇ ಶಿವರಾತ್ರಿ ಹಬ್ಬ ಇತ್ತು. ಸೊ ಬೆಳಗ್ಗೆನೇ ಎದ್ದು ಅಪ್ಪು, ಅಕ್ಕ ಇಬ್ರೂ ರಂಗೋಲಿ ಹಾಕ್ತಾಯಿದ್ರು. ಅಂದರೆ ಅಪ್ಪು ಆಗ್ತಾ ಇರಲಿಲ್ಲ ಬಿಡಿ, ಅಕ್ಕ ಆಗ್ತಾಯಿದ್ರು. ಅದನ್ನ ನೋಡ್ಕೊಂಡು ಕೂತಿದ್ದ. ಆ್ಯಂಡ್ ನಾನು ಬಂದು ಮನೆಯೆಲ್ಲ ಸ್ವಲ್ಪ ಅಕ್ಕಂಗೆ ಕ್ಲೀನ್ ಮಾಡಿಕೊಟ್ಟು, ಕಸ ಗುಡಿಸಿ, ನೆಲ ಎಲ್ಲ ಒರೆಸ್ಕೊಟ್ಟೆ. ಅಕ್ಕ ಕೂಡ ಅಷ್ಟೊತ್ತಿಗೆ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಅವರು ಕೂಡ ಪೂಜೆನ ಮಾಡಿದ್ರು. ಆ್ಯಂಡ್ ಏನಂದರೆ ತುಂಬಾ ಖುಷಿ. ಯಾಕಂದರೆ ಯಾಕೆ ಮೆಟರ್ನಿಟಿ ಶೂಟ್ ಮಾಡಿಸ್ಬೇಕು ಅಂದರೆ, ನನಗೆ ತುಂಬಾ ಆಸೆ ಇತ್ತು. ಅಂದರೆ ನನ್ನ ಪ್ರೆಗ್ನೆನ್ಸಿಲಿ ಇದೆಲ್ಲ ನಾವು ನೋಡೇ ಇರಲಿಲ್ಲ. ಆ್ಯಂಡ್ ಇದ್ರ ಬಗ್ಗೆ ಎಲ್ಲ ಐಡಿಯಾಸು ಇರಲಿಲ್ಲ. ಆಮೇಲೆ ಏನಂದರೆ ಈ ಥರ ಎಲ್ಲ ಆಸೆನೂ ನನಗಿರಲಿಲ್ಲ. ಆ್ಯಂಡ್ ಅದ್ರ ಬಗ್ಗೆ ನಾಲೆಡ್ಜು ಕೂಡ ಇರಲಿಲ್ಲ. ಆವಾಗ ತುಂಬ ಪರಿಸ್ಥಿತಿ ಎಲ್ಲ ತುಂಬ ಕೆಟ್ಟದಾಗಿತ್ತು. ಹಾಗಾಗಿ ಯಾವುದನ್ನು ನಾವು ಇದನ್ನು ಮಾಡೋಕ್ಕಿರಲಿಲ್ಲ. ಆದರೆ ನನ್ನ ಅಕ್ಕನ ವಿಷಯದಲ್ಲಿ ಆ ಥರ ಏನೂ ಆಗಬಾರ್ದು, ಎಲ್ಲನೂ ಆನ್ ಟೈಮಲ್ಲಿ ಚೆನ್ನಾಗಿ ಆಗಬೇಕು. ಅದೆಲ್ಲ ಒನ್ ಟೈಮ್ ಮೆಮೊರಿ ಅಷ್ಟೇ. ಇವಾಗ ನಂಗೆ ತುಂಬ ಫೀಲ್ ಆಗುತ್ತೆ. ಯಾಕಂದರೆ ಎಲ್ಲಾದರೂ ಪ್ರೀ ವೆಡ್ಡಿಂಗಿಗೆ ಹೋದರೆ, ಆಮೇಲೆ ಮೆಟರ್ನಿಟಿ ಶೂಟ್ಗೆ ಹೋದರೆ, ಇಲ್ಲ ಸೀಮಂತಗೆಲ್ಲ ಹೋದರೆ ನನಗೊಂಥರ ಅನ್ನಿಸ್ತಾ ಇರುತ್ತೆ, ಅಯ್ಯೋ ನನಗಿದೆಲ್ಲ ಮಿಸ್ ಮಾಡ್ಕೊಂಡಲ್ಲ, ನಾನು ಇದನ್ನೆಲ್ಲ ಮಿಸ್ ಮಾಡ್ಕೊಂಡಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ಆ ಫೋಟೋಸ್ಗೆ ನಮ್ಮ ಲೈಫ್ ಟೈಮ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಯಾವಾಗಲೋ ಒಂದು ಸತಿ ಆಲ್ಬಮ್ನ ನೋಡಿದಾಗೆಲ್ಲ ಅದೆಲ್ಲ ನೆನಪಾಗುತ್ತೆ. ಇವಾಗೂ ಅಷ್ಟೇ ಫೋನಲ್ಲಿ ಏನಾದರೂ ನಾನು ಫೋಟೋಸ್ ನೋಡಿದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ನಾನು ಈ ಥರ ಎಲ್ಲ ಮಾಡ್ಕೊಳ್ಳಿಲ್ವಲ್ಲ ಅಂತ. ಆದರೆ ಅವ್ರಿಗೆ ಆ ಥರ ಎಲ್ಲ ಅನ್ನಿಸ್ಬಾರ್ದು. ನೆಕ್ಸ್ಟ್ ಇದಕ್ಕೆಲ್ಲ ಅವ್ರಿಗೆ ಆ ಥರ ರಿಗ್ರೆಟ್ ಆಗಬಾರ್ದು ಅಂತೇಳಿ, ಎಷ್ಟೇ ಇದಾದರೂ ಪರವಾಗಿಲ್ಲ ಅಂತೇಳಿ ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ಮೆಟರ್ನಿಟಿ ಶೂಟ್ನ ನಾವು ಮಾಡಿಸಿದ್ದು. ಆ್ಯಂಡ್ ನಿಮ್ಗೇನಾದರೂ ಆಸೆ ಇದ್ದರೆ ಖಂಡಿತವಾಗ್ಲೂ ಬಜೆಟಲ್ಲಿ ನೀವು ಮಾಡಿಸ್ಕೊಳ್ದೇ ಮಾತ್ರ ಇರಬೇಡಿ. ಇನ್ನು ಸೀಮಂತಕ್ಕೆ ಅಂತೇಳಿ ಕೆಲವೊಂದಿಷ್ಟು ಲೊಕೇಶನ್ಸ್ಗಳನ್ನೆಲ್ಲ ನಾವು ನೋಡ್ಕೊಂಡು ಬಂದ್ವಿ. ಆದರೆ ಆ ಡೇಟಲ್ಲಿ ತುಂಬಾ ಬುಕ್ಕಿಂಗ್ಸ್ಗಳೆಲ್ಲ ಆಗಿಬಿಟ್ಟಿತ್ತು. ಫೈನಲಾಗಿ ನಾವು ಮನೆ ಹತ್ರನೇ ಸೀಮಂತನ ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರನೇ ರಿಟರ್ನ್ ಗಿಫ್ಟೆಲ್ಲ ಈ ಥರ ಬಟ್ಲು ಎಲ್ಲ ತೊಗೊಂಡು ಬಂದಿದ್ವಿ. ಟೈಮ್ ಇದ್ದಾಗ ಎಲ್ಲನೂ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಕೊಂಡು, ಇನ್ನು ಟೆರೆಸ್ ಮೇಲೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಯಾಕಂದರೆ ಟೈಮ್ ತುಂಬಾ ಕಮ್ಮಿ ಇರೋದು. ಹಾಗಾಗಿ ಎಷ್ಟೆಷ್ಟು ಬೇಗ ಆಗುತ್ತೋ ಅಷ್ಟಷ್ಟು ಬೇಗ ನಾವು ಸೀಮಂತಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ. ಅದ್ರ ವ್ಲಾಗು ಕೂಡ ನೆಕ್ಸ್ಟ್ ಅಪ್ಕಮಿಂಗಲ್ಲಿ ಬರುತ್ತೆ. ಆ್ಯಂಡ್ ನೋಡಿ ಸಪೋರ್ಟ್ ಮಾಡಿ. ನಾನು ಸ್ವಲ್ಪ ದಿವಸ ಬ್ರೇಕ್ ತೊಗೊಂಡ್ಬಿಟ್ಟಿದ್ದೆ, ಅದಕ್ಕೆ ಯಾರೂ ಬೇಜಾರು ಮಾಡ್ಕೋಬೇಡಿ. ಇನ್ನು ಸೀಮಂತಕ್ಕೆ ಅಂತೇಳಿ ಸೀರೆ ತೊಗೊಂಡು ಬಂದಿದ್ವಿ. ಇದು ನಾನು ಉಟ್ಕೊತಾ ಇರೋದು, ಇನ್ನೊಂದು ಅಕ್ಕ ಉಟ್ಕೋತಾ ಇರೋದು. 2 ಸ್ಯಾರಿನೂ ನಾನು ಪ್ರಿಪ್ಲೇಟ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಸೀಮಂತದ ದಿವಸ ಅಕ್ಕನೂ ಕೂಡ ರೆಡಿ ಮಾಡಬೇಕು, ನಾವು ಕೂಡ ರೆಡಿ ಆಗಬೇಕು. ಆಮೇಲೆ ಡೆಕೋರೇಷನ್ ಆಗಿರ್ಬೋದು, ಪ್ರೀ ಡೆಕೋರೇಷನ್ ಎಲ್ಲನೂ ನಾವು ಮ್ಯಾನೇಜ್ ಮಾಡಬೇಕು. ಹಾಗಾಗಿ ಸ್ಯಾರಿದೊಂದು ಟೆನ್ಷನ್ ಏನಂದರೆ ಆವಾಗಲೇ ಉಡ್ಸೋಕ್ಕಾಗಲ್ಲ, ತುಂಬಾ ಒಂಥರ ಆಗಿಬಿಡುತ್ತೆ, ಟೈಮ್ ಅಡ್ಜಸ್ಟ್ ಆಗೋಲ್ಲ. ಹಾಗಾಗಿ ನಾವು ಹಿಂದಿನ ದಿವಸನೇ ಏನೇನೆಲ್ಲ ನಮ್ಮ ಕೈಯಲ್ಲಿ ಆಗುತ್ತೋ ಅಷ್ಟನ್ನು ಪ್ರಿಪೇರ್ ಮಾಡಿ ಇಟ್ಕೊಬಿಡೋಣ ಟೈಮ್ ಇದ್ದಾಗೆ ಅಂತ ಹೇಳ್ಬಿಟ್ಟು ಸ್ಯಾರಿ ಎಲ್ಲ ಪ್ರಿಪ್ಲೇಟ್ ಮಾಡಿ ಇನ್ನು ಎಲ್ಲನೂ ಎತ್ತಿಟ್ಟೆ. ಆ್ಯಂಡ್ ಸೀಮಂತದ ವ್ಲಾಗು ಕೂಡ ಆದಷ್ಟು ಬೇಗ ಬರುತ್ತೆ. ಆ್ಯಂಡ್ ಎಲ್ಲರೂ ಅವ್ರಿಗೆ ಬ್ಲೆಸ್ ಮಾಡಿ ಒಳ್ಳೆಯದಾಗಲಿ ಆ್ಯಂಡ್ ಆರೋಗ್ಯವಾಗಿ ಇಬ್ಬರು ಬರಲಿ, ಅಮ್ಮ ಮತ್ತು ಮಗು ಇಬ್ಬರೂ ಬರಲಿ ಅಂತ ಕಮೆಂಟ್ ಮಾಡಿ. ಇನ್ನು ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ. ನಿಮ್ಗೆ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ಮೇಲೆ ಡೈಲಿ ವ್ಲಾಗ್ಸ್ಗಳು ಬರುತ್ತೆ. ಕಮೆಂಟ್ಸ್ಗಳು ಬರ್ತಾಯಿತ್ತು, ಅಕ್ಕ ನೀವು ವೀಡಿಯೋಸೇ ಹಾಕ್ತಾಯಿಲ್ಲ, ವೀಡಿಯೋಸ್ ಮಾಡಿ ಹಾಕಿ ಅಂತ. ಅಂದರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ನನಗೆ ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಏನಂದರೆ ವೀಡಿಯೋಸ್ ಮಾಡಿ ಇಟ್ಕೊಂಡ್ರು ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾಯಿತ್ತು. ಹಾಗಾಗಿ ಅದ್ರ ಇನ್ಮೇಲೆ ಖಂಡಿತವಾಗ್ಲೂ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.